ನಮಸ್ಕಾರ ಎಲ್ಲರಿಗೂ ಮಿಲನಾಸ್ ಟೆರೇಸ್ ಗಾರ್ಡನಿಗೆ ಸ್ವಾಗತ. ತುಂಬ ದಿವಸದಿಂದ ಈ ಆಂಥೂರಿಯಂ ಗಿಡದಲ್ಲಿ ಹೂವೇ ಆಗ್ತಿರ್ಲಿಲ್ಲ. ಯಾಕಂದರೆ ಇದನ್ನು ನಾನು ನೆರಳಲ್ಲಿ ಇಟ್ಟಿದ್ದೆ. ಅಲ್ಲಿ ಒಂದು ಹಾಫ್ ಆನ್ ಅವರ್ ಕೂಡ ಬಿಸಿಲು ಬೀಳ್ತಾ ಇರಲಿಲ್ಲ. ಒಂದು 15 to 20 ಮಿನಿಟ್ಸ್ ಅಷ್ಟೇ ಬಿಸಿಲು ಬೀಳ್ತಾ ಇತ್ತು. ಸೊ ಸಡನ್ನಾಗಿ ಇದನ್ನು ನಾನಿವಾಗ ನೋಡಿ ಈ ಥರ ಬಿಸಿಲಿಗೆ ಇಟ್ಟು ಆಲ್ಮೋಸ್ಟ್ 2 ವೀಕ್ಸ್ ಆಗ್ತಾ ಬಂದಿದೆ. ಸಡನ್ನಾಗಿ ನಾನು ಬಿಸಿಲಿಗೆ ಶಿಫ್ಟ್ ಮಾಡಿದ್ನಲ್ಲ, ಅದರಿಂದ ನೋಡಿ ಇದು ಶಾಕಿಗೆ ಒಳಗಾಗಿದೆ. ಎಲ್ಲ ಗಿಡಗಳ ಎಲೆಗಳು ನೋಡಿ ಹಳದಿಯಾಗಿದೆ, ಹಾಗೆಯೇ ಒಣಗಿದೆ ನೋಡಿ. ಯಾಕಂದರೆ ಇದು ನಾವು ಡೈರೆಕ್ಟ್ ಸನ್ಲೈಟಿಗೆ ಇಟ್ಟಾಗ, ಅಂದರೆ ನೆರಳಿಂದ ತಗೊಬಂದು ಡೈರೆಕ್ಟ್ ಸನ್ಲೈಟಿಗೆ ಇಟ್ಟಾಗ ಈ ಥರ ಸನ್ ಬರ್ನ್ ಆಗುತ್ತೆ. ಇವಾಗ ನಾನಿಲ್ಲಿ ನನಗೆ ಏನಕ್ಕೆ ನಾನಿಟ್ಟೆ ಅಂದರೆ ನನಗೆ ಫ್ಲವರಿಂಗ್ ಬೇಕು, ಅದಕ್ಕೋಸ್ಕರ. ಅದೇ ಇದ್ರೇ ಹೂವಾಗಿದ್ರೇ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಬಿಸಿಲಿಗೆ ಇಟ್ಟಿದ್ದೀನಿ. ಇವಾಗ ನಾನು ಎಕ್ಸ್ಟ್ರಾ ಎಲೆಗಳು, ಅಂದರೆ ಈ ಥರ ಬರ್ನ್ ಆಗಿರುವಂಥ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿತೀನಿ. ಗಿಡದಲ್ಲಿ ಎಲೆಗಳು ಜಾಸ್ತಿ ಇದ್ದರೂ ಕೂಡ ಹೂ ಬಿಡಲ್ಲ. ಸೊ ಜಾಸ್ತಿ ಎಲೆಗಳನ್ನಿದ್ರೂ ಕೂಡ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಎಲೆಗಳನ್ನು ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಈ ಥರ ಬರ್ನ್ ಆಗಿರುವಂಥ ಎಲ್ಲ ಎಲೆಗಳನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾವುದೇ ಫ್ಲವರಿಂಗ್ ಪ್ಲಾಂಟ್ ಆಗಲಿ ಅದು ಹೂ ಬಿಡಬೇಕಾದ್ರೆ ಸನ್ಲೈಟ್ ಬೇಕೇ ಬೇಕು. ಇಂಡೋರ್ ಪ್ಲಾಂಟ್ ಕೂಡ ಹಾಗೇನೆ, ಜಾಸ್ತಿ ಇಂಡೋರಲ್ಲಿ ಇಟ್ಟರೂ ಕೂಡ ಸರ್ವೈವ್ ಆಗೋದು ತುಂಬ ಕಷ್ಟ. ಯಾವುದೇ ಪ್ಲಾಂಟ್ಸ್ ಆಗಲಿ, ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ, ಸನ್ಲೈಟು ಚೆನ್ನಾಗಿ ಬೀಳಲೇಬೇಕು. ಅಟ್ಲೀಸ್ಟ್ ಇಂಥ ಪ್ಲಾಂಟ್ಗಳಿಗೆ ಅಟ್ಲೀಸ್ಟ್ 2 to 3 hours ಆದರೂ ಸನ್ಲೈಟ್ ಬೇಕಾಗುತ್ತೆ. ಅಲ್ಲದೆ ಇಂಡೋರ್ ಪ್ಲಾಂಟ್ಗೂ ಕೂಡ ಒಂದು ಹಾಫ್ ಆನ್ ಅವರ್ ಆದರೂ ಸನ್ಲೈಟ್ ಬೇಕೇ ಬೇಕು. ಅದು ಚೆನ್ನಾಗಿ ಬೆಳಿಬೇಕಂದ್ರೆ ಅಥವಾ ಚೆನ್ನಾಗಿ ಹೆಲ್ದಿಯಾಗಿ ಇರಬೇಕಂದ್ರೆ ಸನ್ಲೈಟ್ ತುಂಬ ಅವಶ್ಯಕತೆ ಇದೆ. ಸೊ ಇದು ನಾನು ಫುಲ್ ನೆರಳಲ್ಲಿ ಇಟ್ಟ ಕಾರಣ ಎಲೆ ಏನೋ ಚೆನ್ನಾಗಿ ಬಂದಿತ್ತು ಹಸಿರಾಗಿ. ಬಟ್ ಸಡನ್ಲಿ ನಾನು ಶಿಫ್ಟ್ ಮಾಡಿದಾಗ ಈ ಥರದ ಟ್ರಾನ್ಸ್ಫರ್ ಶಾಕಿಗೆ ಅದು ಒಳಗಾಗುತ್ತೆ. ಆದ ಕಾರಣ ಎಲೆ ಎಲ್ಲ ಸನ್ಬರ್ನ್ ಆಗಿದೆ. ಇದು ನೀವು ಈ ಥರದ ಆಂಥೂರಿಯಂ ಮಾತ್ರ ಅಲ್ಲ, ಯಾವುದೇ ಇಂಡೋರ್ ಪ್ಲಾಂಟ್ಸ್ ಕೂಡ ನೀವು ನೋಡಿರ್ಬೋದು. ಸಡನ್ ಆಗಿ ನೀವು ಬಿಸಿಲಿಗೆ ಇಟ್ಟಾಗ ಇದೇ ಥರ ಆಗುತ್ತೆ, ಎಲ್ಲ ಸನ್ ಬರ್ನ್ ಆಗುತ್ತಾ ಬರುತ್ತೆ. ಸ್ನೇಕ್ ಪ್ಲಾಂಟ್ ಆಗಿರ್ಬೋದು ಅಥವಾ ಯಾವುದೇ ಥರದ ಜಿಜಿ ಪ್ಲಾಂಟ್ ಆಗಿರಲಿ, ಎಲ್ಲ ಥರದ ಪ್ಲಾಂಟ್ ಕೂಡ ಈ ಥರ ಎಫೆಕ್ಟ್ ಆಗೇ ಆಗುತ್ತೆ. ನೀವು ನರ್ಸರಿಯಲ್ಲಿ ಕೇಳಿರ್ಬೋದು, ಒಂದು ಚಿಕ್ಕ ಗಿಡಕ್ಕೂ ಕೂಡ 300 to 400 rupees ಚಾರ್ಜ್ ಮಾಡ್ತಾರೆ. ಆದ ಕಾರಣ ನಮ್ಮಲ್ಲಿ ಇದ್ದ ಗಿಡವನ್ನು ಉಳಿಸ್ಕೊಂಡು ಅದನ್ನು ಚೆನ್ನಾಗಿ ನಾವು ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು. ನಾನಿದು ಚಿಕ್ಕ ಬ್ರ್ಯಾಂಚಿಂದ ಒಂದು ಗಿಡವನ್ನು ಹಾಕಿದ್ದೆ. ಹಾಗೆ ಇದನ್ನು ಒಂದು ಗಿಡದಿಂದ 2 ಗಿಡವನ್ನು ಇವಾಗ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಈ ಥರ ಬ್ರಾಂಚ್ ಬಂದಾಗ ನಾವು ಬೇರೆ ಗಿಡಗಳನ್ನು ಮಾಡ್ಕೋಬೋದು, ಬೇರೆ ಪಾಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು. ನೋಡಿ ಇಷ್ಟೊಂದು ಎಲೆಗಳನ್ನೆಲ್ಲ ನಾನು ಕಟ್ ಮಾಡಿ ತೆಗೆದಿದ್ದೀನಿ. ಇವಾಗ ಇದು 2 months ಆದಮೇಲೆ ಇದರ ರಿಸಲ್ಟ್ ನೋಡಿ ಯಾವ ಥರ ಇದೆ ಅಂತ. ನಾನು ಯಾವುದೇ ಥರದ ಫರ್ಟಿಲೈಸರ್ ಕೂಡ ಹಾಕಿರಲಿಲ್ಲ. ಸೊ ಫರ್ಟಿಲೈಸರ್ ಹಾಕಿ ಬರೋದಕ್ಕಿಂತ ನ್ಯಾಚುರಲಾಗಿ ಯಾವ ಥರ ಸನ್ಲೈಟಿಂದ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಯಾವುದೇ ಥರದ ಫರ್ಟಿಲೈಸರ್ ಹಾಕಿರಲಿಲ್ಲ. ಸೊ ನೋಡಿ, ಏನು ಫರ್ಟಿಲೈಸರ್ ಹಾಕದೆ ಓನ್ಲಿ ಸನ್ಲೈಟಿನಿಂದ ಇದು ಕೊಟ್ಟಿರುವಂಥ ರಿಸಲ್ಟ್. ಇದು ಆಲ್ರೆಡಿ 2 ಹೂವಾಗಿದೆ ನೋಡಿ. ಸೊ ನಾನೇನು ಹೇಳೋದಂದರೆ, ಯಾವುದೇ ಗಿಡ ಆಗಲಿ ಚೆನ್ನಾಗಿ ಬೆಳಿಬೇಕಂದ್ರೆ ಒಂದು ಬೆಸ್ಟ್ ಫರ್ಟಿಲೈಸರ್ ಯಾವುದಂದರೆ ಅದು ಸನ್ಲೈಟೇ. ಸನ್ಲೈಟ್ ಇಲ್ಲದೆ ಯಾವುದೇ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಾವು ಎಷ್ಟೇ ಫರ್ಟಿಲೈಸರ್ ಕೊಟ್ಟರೂ ಕೂಡ ನಾವು ಆ ಗಿಡವನ್ನು ಸರ್ವೈವ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.